ಈ ದೇಶದಲ್ಲಿ ಅವ್ರು ಹೇಳಿದ್ರಲ್ಲ, ಒಂದು 5 ಕೋಟಿ ಇದ್ರು ಅದು 35 ಕೋಟಿ ಆಗ್ತದೆ ಮಧ್ಯಮ ವರ್ಗ ಅಂತ. ಆ ಮಧ್ಯಮ ವರ್ಗವನ್ನು ಬೆಳೆಸಿದ್ದು ಮನಮೋಹನ್ ಸಿಂಗ್. ಒಬ್ಬ ಪ್ರಧಾನಮಂತ್ರಿ ಆದಾಗ ಅದು ಅನಿರೀಕ್ಷಿತ. ಸೋನಿಯಾ ಗಾಂಧಿ ಅವರು ನಾನು ಆಗುದಿಲ್ಲ ಅಂತ ಬಿಟ್ಟರು, ಇವರ ಹೆಸರು ಹೇಳಿದ್ರು, ಇವರು ಆದ್ರು. 2009ಕ್ಕೆ ಬಂದಾಗ ಅವರಿಗೆ ಒಂದು ಆಪ್ಷನ್ ಇತ್ತು. ಆಯ್ತು, ನಾನು 5 ವರ್ಷ ಮಾಡಿದ್ದೇನೆ, ನಾನು ಇನ್ನು ರಿಟೈರ್ಡ್ ಆಗ್ತೇನೆ ಅಂತ ಹೇಳ್ಬೋದಿತ್ತು ಅವರು. ನೀವು ಪತ್ರಕರ್ತರಾದ ನಂತರ ಅಂತ ಹೇಳಿದ್ರೆ ದೆಹಲಿಯಲ್ಲಿ ವಿಶೇಷವಾಗಿದ್ದಂತ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮೊನ್ನೆ ನಮ್ಮ ದೇಶದ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಕೊನೆ ಉಸಿರು ಎಳಿತಾರೆ. ಆದ್ರೆ ನೀವು ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ದೆಹಲಿಯಲ್ಲಿ ನೀವಿರ್ತೀರಾ, ವಿಶೇಷವಾಗಿ ತುಂಬಾ ಹತ್ತಿರದಿಂದ ನೋಡ್ತಾ ಇರ್ತೀರಾ. ಅದೆಲ್ಲದಕ್ಕಿಂತ ತಾವು ವಿದೇಶಕ್ಕೂ ಹೋಗ್ತೀರಾ ಅವರೊಂದಿಗೆನೆ. ನಿಮ್ಮ ಅನುಭವ ಹೇಗೆ ಸರ್? ಮನಮೋಹನ್ ಸಿಂಗ್ ಅವ್ರು ನೋಡಿದಾಗ ಎಷ್ಟು ಬಾರಿ ಹೊರಗೆ ಹೋಗ್ತೀರಾ, ಆಗ ಹೇಗಿತ್ತು ಅಂತ ಹೇಳಿ? ಒಬ್ಬ ಭ್ರಷ್ಟ, ನೀವೊಬ್ಬ ಪ್ರಧಾನಿ ಅಂತ ಹೇಳಿದ್ರೆ ಇನ್ನೊಬ್ಬರು ಅವನಿಗಿಂತನೂ ಭ್ರಷ್ಟ ಆಗ್ತಾನೆ. ಒಬ್ಬ ಮಿನಿಸ್ಟರ್ ಭ್ರಷ್ಟ ಅಂತಾರೆ, ಇನ್ನೊಬ್ಬ ಹೊಸ ಸರ್ಕಾರ ಬಂದ್ರೆ ಅವನು ಇನ್ನಷ್ಟು ಭ್ರಷ್ಟ ಆಗ್ತಾರೆ. ಈ ರೀತಿ ನಡ್ಕೊಂಡು ಬರುವಾಗ ನೀವು ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ, ಒಬ್ಬ ಮನಮೋಹನ್ ಸಿಂಗ್ ನಮಗೆ ಕಾಣ್ತಾರೆ. ನಡುವೆ ಎಕ್ಸೆಪ್ಷನ್ಸ್ಗಳದು. ಮನಮೋಹನ್ ಸಿಂಗ್ ಎಷ್ಟು ಪ್ರಾಮಾಣಿಕರಂದ್ರೆ, ಈಗ ಅವರು ಈ ಡಾಲರ್ ಎದುರಿಗೆ ರುಪೀಸ್ ಅನ್ನ ಕನ್ವರ್ಟ್ ಮಾಡಿದ್ರು, ಆಯ್ತಾ? ಅದು ಬಹಳ ಬೋಲ್ಡ್ ಡಿಸಿಷನ್. ಅವರ ಅಕೌಂಟ್ ಫಾರಿನ್ ಅಕೌಂಟ್ ಅಲ್ಲಿ ಇತ್ತು. ಅವರ ಫಾರಿನ್ ಅಲ್ಲಿ ಅಕೌಂಟ್ ಇತ್ತು. ಅವರು ಬೇರೆ ಬೇರೆ ದೇಶಗಳಲ್ಲಿ ಟೀಚ್ ಮಾಡಿದ್ದು, ಉಪನ್ಯಾಸ ಕೊಟ್ಟದ್ದು, ಆ ದುಡ್ಡೆಲ್ಲ ಅವರ ಫಾರಿನ್ ಅಕೌಂಟ್ ಅಲ್ಲಿ ಇದ್ದಕ್ಕಿದ್ದಾಗೆ ಅವರಿಗೆ ಕನ್ವರ್ಟ್ ಮಾಡಿದ ಕೂಡಲೇ ದುಡ್ಡು ಜಾಸ್ತಿ ಬಂದ್ಬಿಟ್ಟು. ಫೈನಾನ್ಸ್ ಮಿನಿಸ್ಟ್ರಿ ಇವರು, ಫೈನಾನ್ಸ್ ಮಿನಿಸ್ಟರ್ ಆಗಿ ಇವರು ಕೊಟ್ಟ ಡಿಸಿಷನ್ ಇಂದಾಗಿ ಇವರಿಗೆ ಲಾಭ ಬಂದಿದೆ ಅಂತ ಆದಾಗ ಅವರು ಪ್ರಾಮಾಣಿಕವಾಗಿ ಅದರಿಂದ ಎಷ್ಟು ಲಾಭ ಬಂದಿದೆ ಅದನ್ನು ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಚೆಕ್ ಬರೆದು ಕೊಟ್ಟರಂತೆ. ಅಂದ್ರೆ ಇದು ನೀವು ಹೇಳ್ತಾ ಇರೋದು ಅವರು 91ರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ, ಫೈನಾನ್ಸ್ ಮಿನಿಸ್ಟರ್ ನರಸಿಂಹರಾವ್ ಅವರ ಕಾಲದಲ್ಲಿ. ಅಂದ್ರೆ ಅಷ್ಟು ಪ್ರಾಮಾಣಿಕರವರು. ಅದರ ಬಗ್ಗೆ ಇನ್ನೊಬ್ಬರನ್ನು ಹುಡುಕೋದು ಕಷ್ಟ. ನಾವು ಹೇಳ್ತಾ ಇರೋದು ಪರ್ಸನಲಿ ಅವರ ಹತ್ರ ಬಹಳಷ್ಟು ಇಂಥ ಗುಣ ವಿಶೇಷಗಳಿದೆ. ಅವರು ಬಹಳ ಸಿಂಪಲ್ ಆಗಿದ್ರು ಮತ್ತು ಎಲ್ಲರ ಅಭಿಪ್ರಾಯವನ್ನು ಕೇಳ್ತಾ ಇದ್ರು. ಅವರು ಯಾವತ್ತೂ ಮತ್ತೊಬ್ಬರ ಬಗ್ಗೆ ಅನಗತ್ಯವನ್ನು ಟೀಕೆ ಮಾಡಿಲ್ಲ. ಅದು ಎಲ್ಲವೂ ಇದೆ. ಈಸ್ ಎ ಜೆಂಟ್ಲ್ಮ್ಯಾನ್, ಈಸ್ ಎ ಹಂಬಲ್, ಈಸ್ ಎ ಡೆಮೋಕ್ರೆಟಿಕ್, ಅದು ಎಲ್ಲವೂ ಇದೆ. ಇದು ಒಂದು ಭಾಗ. ಇನ್ನೊಂದು ಭಾಗ ಅವರು ತಗೊಂಡ ಡಿಸಿಷನ್ಗಳು, ಆರ್ಥಿಕ ನೀತಿ. ಈಗ ಫೈನಾನ್ಸ್ ಮಿನಿಸ್ಟರ್ ಆಗಿ ಒಂದು ರೋಲ್ ಇದೆ ಅವರಿಗೆ, 5 ವರ್ಷ ಮಾಡಿದ್ರು. ಪ್ರಧಾನಮಂತ್ರಿಯಾಗಿ 10 ವರ್ಷ ಮಾಡಿದ್ರು. ಸೊ ಈ 15 ವರ್ಷಗಳನ್ನು ನೀವು ಒಟ್ಟಿಗೆ ನೋಡ್ಬೇಕು. ಈಗ ಆ ಕಾಲದ ಅಗತ್ಯ ಅಂತ ಇವತ್ತು ಮಾತಾಡ್ತಾರೆ, ನಿಜ ಇರ್ಬೋದು. ಅಂದ್ರೆ ಒಂದು ಲೈಸೆನ್ಸ್ ರಾಜ್ಯ ಏನಿತ್ತು. ಈಗ ನೀವು ಫೈನಾನ್ಸ್ ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಆದಾಗ ಭಾರತದ ಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಕಾಂಟ್ರಿಬ್ಯೂಷನ್ ಏನಂತ ನಮ್ಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಅಂದ್ರೆ 15 ದಿವಸಕ್ಕಷ್ಟೇ ನಮ್ಮ ಹತ್ರ ಮೊತ್ತ ದುಡ್ಡು. ಎಕ್ಸಾಕ್ಟ್ಲಿ. ನೀವು ನಿಮ್ಮ GDP ಗ್ರೋತ್ 3%ಗಿಂತ ಕಡಿಮೆ ಬರ್ತಾ ಇತ್ತು ಆವಾಗ. ನೀವು ಫಾರಿನ್ ಎಕ್ಸ್ಚೇಂಜ್ 1-2 ವಾರಕ್ಕೆ ಆಗುವಷ್ಟೇ ಇತ್ತು. ನಮ್ಮ ರಿಸರ್ವ್ ಗೋಲ್ಡ್ ಅದು ಬ್ಯಾಂಕ್ ಆಫ್ ಲಂಡನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಬ್ಯಾಂಕಲ್ಲಿ ಅಡವಿಟ್ಟು ಬಿಟ್ಟು. ಸೊ ಈ ಪರಿಸ್ಥಿತಿ ಮುಂದೆ ಏನು ಅಂತ, ನೀವೀಗ ಪೆಟ್ರೋಲ್ ಅನ್ನು, ಡೀಸೆಲ್, ಕ್ರೂಡ್ ಆಯಿಲ್ ಆಮದು ಮಾಡಬೇಕು, ನಿಮ್ಮ ಹತ್ರ ಫಾರಿನ್ ಎಕ್ಸ್ಚೇಂಜ್ ಇಲ್ಲ ಇಲ್ಲಿ. ಸೊ ಈ ಪರಿಸ್ಥಿತಿಯಲ್ಲಿ, ಯಾಕೆಂದ್ರೆ ಮಂಡಲ್ ಕಮಿಷನ್ ಇಂಪ್ಲಿಮೆಂಟ್ ಆಯಿತು, ಆ ಕಾಲದಲ್ಲಿ ಒಂದು ಅರಾಜಕತೆ ಇತ್ತು, ಬಿದ್ದೋಗಿತ್ತು ಆರ್ಥಿಕ, ಪೂರ್ತಿ ಬಿದ್ದೇ ಆಗಿತ್ತು. ಚಂದ್ರಶೇಖರ್ ಅಲ್ವಾ ಗೋಲ್ಡ್ ಅನ್ನು ಚಿನ್ನವನ್ನು ಅಡಬಿಟ್ಟು ವಿದೇಶದಲ್ಲಿ ಇಟ್ಟು ಪರಿಸ್ಥಿತಿ ಆಗಿತ್ತು. ಹೀಗಿದ್ದಾಗ ಏನು ಮಾಡಿದ್ದಾರೆ ಅಂದರೆ, ನಾನು ಹೇಳ್ತಾ ಇರೋದು, ಬೇರೆ ಯಾರಾದರೂ ಒಬ್ಬ ಪ್ರಾಮಾಣಿಕವಾದ ಪೊಲಿಟಿಷಿಯನ್ ಬಂದಿದ್ರೆ ಇದಕ್ಕೆ ಪರಿಹಾರ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಈಸ್ ಎ ಇಕಾನಮಿಸ್ಟ್, ಆಯ್ತಾ? ಇದು ನಾವು ಎದುರಿಸ್ತಾ ಇರೋದು ಒಂದು ಆರ್ಥಿಕ ಬಿಕ್ಕಟ್ಟು. ಅದರಿಂದ ಸರಿಯಾದ ಕಾಲಕ್ಕೆ ಸರಿಯಾದ ವ್ಯಕ್ತಿ ಬರ್ತಾರೆ, ಅವರು ಅದನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಇದರಿಂದ ಒಂದಷ್ಟು ದೂರಗಾಮಿಯಾದ ಪರಿಣಾಮಗಳಾಗುತ್ತೆ. ಇವತ್ತು ಅವರ ಲಿಬರಲೈಸೇಷನ್, ಆರ್ಥಿಕ ಜಾಗತೀಕರಣ ಮತ್ತು ಖಾಸಗೀಕರಣ ಮತ್ತು ಉದಾರೀಕರಣ, ಈ 3 ಅವರು ಏನು ತಂದರು. ಈಗ ಬ್ಯಾಂಕ್ಗಳನ್ನು ರಿಫಾರ್ಮ್ ಮಾಡಿದರು, ರುಪಿಯನ್ನು ಕನ್ವರ್ಟ್ ಮಾಡಿದರು, ಬ್ಯಾಂಕ್ ರೇಟ್ಗಳನ್ನು ಕಡಿಮೆ ಮಾಡಿದರು, ಲೆಂಡಿಂಗ್. ಇಂದಿರಾ ಗಾಂಧಿಯವರು ಬ್ಯಾಂಕ್ಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡಿದರು. ನೆಹರು ಅನ್ನೋ ಒಂದು ಇಕಾನಮಿಕ್ ಪಾಲಿಸಿ ಏನಿದೆ, ಒಂದು ಸೋಷಲಿಸ್ಟಿಕ್ ಆದ ಇದು ಪಾಲಿಸಿ ಅದಿತ್ತು. ಇವರು ಮಾರ್ಕೆಟ್ ಇಕಾನಮಿಗೆ ಮಾಡಿದ್ರು, ಅಂದರೆ ಮಾರ್ಕೆಟ್ ಡಿಸೈಡ್ ಮಾಡಿದ್ರು. ಖಾಸಗೀಕರಣದಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಲಾಭ ನಷ್ಟ, ಅದರಲ್ಲಿ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಅದೆಲ್ಲ ನೋಡ್ಲಿಕ್ಕಿಲ್ಲ ಅಲ್ಲಿ, ಆಯಿತಾ? ಸೊ ಇಲ್ಲಿ ಪಬ್ಲಿಕ್ ಸೆಕ್ಟ್ರಲ್ಲಿ ಏನೇನಿತ್ತು, ಈಗ ಈ ಪಬ್ಲಿಕ್ ಸೆಕ್ಟ್ರಲ್ಲಿ ಭಾಳಷ್ಟು ಕಂಪನಿಗಳು ಏನಿತ್ತು, ಅವರು ಈಗ ಗೊತ್ತಲ್ಲ, ಗೌರ್ಮೆಂಟ್ ನಡೆಸಿದರೆ, ಒಂದು ಫ್ಯಾಕ್ಟ್ರಿ ನಡೆಸಿದರೆ ಹೇಗೆ ನಡೆಸ್ತಾರೆ ಹಾಗೆ ನಡೆಸ್ತಾ ಇದ್ರು. ಲಾಭ ಇರಲಿಲ್ಲ ಅಲ್ಲಿ. ಅದೊಂದು ಒಳ್ಳೆ ಬಿಳಿ ಆನೆ ಥರ ಅದನ್ನು ಬೆಳೆಸ್ತಾ ಇದ್ರು. ಅಂಥದ್ದೆಲ್ಲ ಇತ್ತು. ಅದನ್ನು ಒಂದು ರೀತಿ ಸರಿ ಮಾಡಿ ಲಿಬರಲೈಸ್ ಮಾಡಿದ್ರು. ಸೊ ಇದಾದ ನಂತರ ಅದೊಂದು ನಿರ್ಧಾರ ಬಂದ ಇಂದಿರಾ ಗಾಂಧಿ ಬಂದಾಗ ಅವರು ಬ್ಯಾಂಕ್ಗಳನ್ನು ಅದು ಭಾಳ ಬೋಲ್ಡ್ ಡಿಸಿಷನ್ ಅಲ್ವಾ, ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದರು. ಸೊ ಆ ರೀತಿ ಇದರ ನಂತರ ಮನಮೋಹನ್ ಸಿಂಗ್
ಕಾಂಗ್ರೆಸ್ಸಿನ ಒಂದು ನೆಹರುವಿಯನ್ ಒಂದು ಇಕಾನಮಿ ಪಾಲಿಸಿ ಏನಿದೆ ಅದಕ್ಕೆ ತದ್ವಿರುದ್ಧವಾಗಿ ಇದು ಅದು ಆ ಕಾಲದ ಅಗತ್ಯ ಇರ್ಬೋದು, ಆ ಕಾಲದ ಅಗತ್ಯ ಇದೆ. ಆದರೆ ಅವರು 5 ವರ್ಷದಲ್ಲಿ ಏನು ಮಾಡಿದ್ರು, ಈಗ ಅದು 3% ಗ್ರೋತ್ ಇದ್ದದ್ದು ಬಹುಶಃ 7-7.5% ಗ್ರೋತಿನವರೆಗೆ ಜಾಸ್ತಿ ಆಗ್ಬಿಡ್ತು. ಒಂದು ಬಹಳಷ್ಟು ಪ್ರೈವೇಟ್ ಇಂಡಸ್ಟ್ರಿಗಳು ಬಂದು ಅದರಿಂದ ಉದ್ಯೋಗಗಳ ಸೃಷ್ಟಿಯಾಯಿತು ಎಲ್ಲ ಇದೆ. ಆದರೆ ಅದರ ನೋಡಿ, ಮನಮೋಹನ್ ಪಾಲಿಸಿಯನ್ನ ಅಂದ್ರೆ ಕಾಂಗ್ರೆಸ್ ಪಾಲಿಸಿಯನ್ನ ಅದರ ನಂತರ ಬಂದ ಯಾವುದೇ ಸರ್ಕಾರ ಅದನ್ನು ತಿರಸ್ಕಾರ ಮಾಡಲಿಲ್ಲ, ಅದನ್ನೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು. ಅದು ಅದರ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅದು ಈಗ 2004ರಲ್ಲಿ ಅವರ ಸರ್ಕಾರ ಮುಗಿದ ನಂತರ ಅದರ 14ರಲ್ಲಿ ಅದರ ಬಂದ ಸರ್ಕಾರ ಏನ್ ಮಾಡುತ್ತೆ, ಈಗ ಮೋದಿ ಸರ್ಕಾರ ಅದನ್ನು ಕಂಟಿನ್ಯೂ ಮಾಡಿದೆ ಎಲ್ಲ ಅದು. ಸೊ ಈಗ ಫೈನಾನ್ಸ್ ಮಿನಿಸ್ಟರ್ ಆಗಿ ಅವ್ರು ತಗೊಂಡ ಡಿಸಿಷನ್ ಏನಿತ್ತು ಅದನ್ನು ವಾಜಪೇಯಿ ಸರ್ಕಾರ ಮುಂದುವರಿದು ಮಾಡಿದೆ. ಪ್ರಧಾನಮಂತ್ರಿ ಆಗಿ ಮಾಡಿದ ನಂತರ ಅವ್ರು ಏನು ಡಿಸಿಷನ್ ತಗೊಂಡಿದ್ದಾರೆ, ಇಕಾನಮಿ ಪಾಲಿಸಿ ಅದರಲ್ಲಿ ಏನೂ ಚೇಂಜ್ ಆಗಿಲ್ಲ, ಖಾಸಗೀಕರಣದಲ್ಲಿ ಚೇಂಜ್ ಆಗಿಲ್ಲ, ಡಿಸ್ಇನ್ವೆಸ್ಟ್ಮೆಂಟಲ್ಲಿ ಚೇಂಜ್ ಆಗಿಲ್ಲ. ಈಗ ಬಿಜೆಪಿಯಲ್ಲಿ ಈ ಸ್ವದೇಶಿ ಜಾಗರಣ ಮಂಚ ಎಲ್ಲ ಇತ್ತಲ್ಲ, ಅವರು ಇದಕ್ಕೆಲ್ಲ ವಿರೋಧ ಮಾಡಿದ್ರು, ಖಾಸಗೀಕರಣಕ್ಕೆ ವಿರೋಧ ಇದ್ರು ಅವರು. ಆದ್ರೆ ಬಿಜೆಪಿ ಸರ್ಕಾರ ಅದನ್ನು ಕಂಟಿನ್ಯೂ ಮಾಡಿದೆ, ಮನಮೋಹನ್ ಸಿಂಗ್ ಪಾಲಿಸಿಗಳನ್ನೇ ಕಂಟಿನ್ಯೂ ಮಾಡಿದೆ. ಅದರಿಂದ ಮನಮೋಹನ್ ಸಿಂಗ್ ರವರ ರೋಲ್ ಅನ್ನು 2 ರೀತಿ ನೋಡಬೇಕು. ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರು ತಗೊಂಡ ಡಿಸಿಷನ್, ಮತ್ತು ಪ್ರಧಾನಮಂತ್ರಿ ಆದ ನಂತರ ಈಗ ಅವರು ಎಲ್ಲೂ ಅದರ ಬಗ್ಗೆ ಹೆಚ್ಚು ಮಾತಾಡಿಲ್ಲ. ಆದರೆ ನನಗನಿಸಿದ್ದು ಅವರಿಗೆ ಒಂದು ರಿಯಲೈಸೇಷನ್ ಆಯಿತು, ಈ ಪ್ರೈವೇಟೈಸೇಷನ್ ಮಾಡಿದ ನಂತರ ಒಂದು ವರ್ಗ ಮಾತ್ರ, ಒಂದು ಇಡೀ ಇಂಡಿಯಾದಲ್ಲಿ ಒಂದು ಮಧ್ಯಮ ವರ್ಗ ಕ್ರಿಯೇಟ್ ಆಗ್ಬೋದು. ಅಂದರೆ ಈಗ BPL ಜನ ಇದ್ದಾರಲ್ಲ, ಅವರ ನೆಕ್ಸ್ಟ್ ಗ್ರಾಜ್ಯುಯೇಷನ್ ಏನಂದರೆ ಅವರು ಮಧ್ಯಮ ವರ್ಗದ ಆಗೋದು. ಒಂದು ಸರ್ವೆ ಪ್ರಕಾರ, ಒಂದು ಮೆಕೆನ್ಸಿ ಇಂಟರ್ನ್ಯಾಷನಲ್ ಅಂತ ಇದೆ, ನಿಮ್ಗೆ ಕೇಳಿರಬೇಕು. ಅದು 2011 ಆ ಟೈಮ್ನಲ್ಲಿ 5 ಕೋಟಿ ಮಧ್ಯಮ ವರ್ಗದ ಕುಟುಂಬಗಳಿದೆ ಇಲ್ಲಿ ಅಂತ ಒಂದು ಸರ್ವೆ ಹೇಳುತ್ತೆ. ಅದು ಏನು ಪ್ರಿಡಿಕ್ಟ್ ಮಾಡುತ್ತೆ ಅಂದರೆ 2025ಕ್ಕೆ ಆಗುವಾಗ 35% ಪಾಪ್ಯುಲೇಷನ್ ಏನಿದೆ ಅವರು ಮಧ್ಯಮ ವರ್ಗದವರಾಗ್ತಾರೆ ಅಂತ ಇದೆ. ಅಂದರೆ ಈಗ ಬರ್ತಾ ಇದ್ದಾರೆ ಅಂತ. ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗವನ್ನು ಕ್ರಿಯೇಟ್ ಮಾಡುತ್ತೆ. ಆದರೆ ಇದಕ್ಕೆ ಬಲಿಪಶುಗಳು ಯಾರಾದ್ರು ಅಂದರೆ ಈ ರೈತರು, ಕಾರ್ಮಿಕರು, ಗುಡಿಗೈಗಾರಿಕೆಗಳು, ಇದೆಲ್ಲ ಬಲಿಯಾಯಿತು. ಸೊ ನೋಡಿ, ಯಾವ ನ್ಯೂ ಇಕಾನಮಿ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಿದ್ರು ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ, ಅವರು ಇನ್ನೊಂದು ಇದರಿಂದ ಈ ಸುಧಾರಣೆಯಿಂದ ಹೊರತಾಗಿ ಇರುವಂಥ ಒಂದು ದೊಡ್ಡ ಸಮುದಾಯ ಏನಿದೆ, ಅದು ಉದಾಹರಣೆಗೆ ರೈತರು, ಕಾರ್ಮಿಕರು, ಅವರಿಗಾದ್ರೂ ಕೂಡ ನಾನು ಏನು ಮಾಡಬೇಕಂತ ಯೋಚನೆ ಮಾಡ್ಬೋದು. ಅದು ಅವರದ್ದು ಒಬ್ಬರದ್ದೇ ಯೋಚನೆ ಅಲ್ಲ, ಅದು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಒಂದು ನ್ಯಾಷನಲ್ ಅಡ್ವೈಸರಿ ಕಮಿಟಿ ಏನು ಮಾಡಿದ್ರು, ಅದು ನೋಡಿ, ಮೊದಲ ಬಾರಿಗೆ ದೇಶದಲ್ಲಿ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಇದ್ದ 65,000 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದ್ರು. ಅದು UPA ಸರ್ಕಾರ ಮಾಡಿದ್ರು. ಇದರಿಂದಾಗಿ ಏನಾಗುತ್ತೆ, ಸಾವಿರಾರು ಜನರು ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆಮೇಲೆ ಈ ಬೆಳೆಗಳಿಗೆ, ಕೃಷಿಯ ಬೇರೆ ಬೇರೆ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಅವರು ಘೋಷಣೆ, ಒಂದು ಸಿಸ್ಟಮ್ ಅನ್ನು ತಂದರು. ಅದರ ನಂತರ ಈಗ ನರೇಗಾ ಅಂತ ಏನಿದೆ, ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆ, ಅದು ಕೂಡ ಅವರ ಕಾಲದಲ್ಲಿ ಇಂಪ್ಲಿಮೆಂಟ್ ಆಯಿತು. ಅದರ ನಂತರ ಈ ರೈಟ್ ಟು ಫುಡ್, ಈಗ ಈ ಅನ್ನಭಾಗ್ಯ ಅದೆಲ್ಲ ಕೊಡ್ತಾ ಇದ್ದಾರಲ್ಲ, ಅದನ್ನೊಂದು ಕಾನೂನಾಗಿ ಅದನ್ನು ತಂದರು. ರೈಟ್ ಟು ಇನ್ಫಾರ್ಮೇಷನ್, RTI ಆ್ಯಕ್ಟ್ ಇದೆಯಲ್ಲ, ಅದನ್ನು ತಂದರು. ರೈಟ್ ಟು ಎಜುಕೇಷನ್, ಒಂದು ಶಿಕ್ಷಣದನ್ನು ಮೂಲಭೂತ ಹಕ್ಕಾಗಿ ಮಾಡೋದು, ಇದೆಲ್ಲ ಕಾನೂನುಗಳು ಬಂದದ್ದು ಅವರು ಪ್ರಧಾನಿಯಾಗಿದ್ದ ಕಾಲದಲ್ಲಿ. ಆಧಾರ್ ಎಲ್ಲದಕ್ಕಿಂತ ಹೌದು, ಆಧಾರ್ ಆಮೇಲೆ ತಂದರು. ಆದರೆ ಅದು ಅವ್ರ ಒಬ್ಬರದ್ದಂತ ಅಲ್ಲ, ಅದು ನಾನು ಅದನ್ನೇ ಮತ್ತೆ ಎಲ್ಲ ಕಡೆ ಒಂಥರ ಹೇಳ್ತೇನೆ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ನ್ಯಾಷನಲ್ ಅಡ್ವೈಸರಿ ಕಮಿಟಿ ಇತ್ತು. ಅದರಲ್ಲಿ MS ಸ್ವಾಮಿನಾಥನ್ ಅಂತವರು, ಹರ್ಷಮಂದರ್ ಅಂತವರು, ಜಾನ್ ಡ್ರೀಸ್ ಅಂತ ಆರ್ಥಿಕ ತಜ್ಞರು, ಅರುಣಾ ರಾಯ್ ಅಂತವರು ಎಲ್ಲ ಇದ್ದರು. ಅವರು ಇದನ್ನು ತಂದರು. ನಮಗೆ ಅದೇ ಚಿತ್ರ ಆಗ್ತಾ ಇರೋದು. ಅಂದರೆ ಒಬ್ಬ ಮನಮೋಹನ್ ಸಿಂಗ್, ಫೈನಾನ್ಸ್ ಮಿನಿಸ್ಟರ್ ಆಗಿರೋ ಒಂದು ಮನಮೋಹನ್ ಸಿಂಗ್, ಮತ್ತೊಬ್ಬ ಪ್ರಧಾನಮಂತ್ರಿ ಆದ ಮನಮೋಹನ್ ಸಿಂಗ್, ಅವರಲ್ಲಿ ಒಂದು ಸಣ್ಣ ಪರಿವರ್ತನೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅವರು. ಅಂದರೆ ಹೊಸ ಆರ್ಥಿಕ ನೀತಿ ಬಂದಾಗ ಯಾರು ವಿಕ್ಟಿಮ್ ಆಗ್ತಾ ಇದ್ದಾರೆ ಅಂತ ಅದನ್ನು ವಿರೋಧ ಮಾಡ್ತಾ ಇದ್ರು, ಆ ವಿಕ್ಟಿಮ್ಗಳನ್ನು ಕೂಡ ನಾನು ಅಡ್ರೆಸ್ ಮಾಡಬೇಕೆನ್ನುವ ಒಂದು ಅವರ ಮನವರಿಕೆ ಆದ ನಂತರ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದರು. ಅದು ಇವತ್ತು ಒಂದು ಬಹಳ ದೊಡ್ಡ ಚಳವಳಿಯಾಗಿ ನಡೆದಿದೆ. ಈಗ ನರೇಗಾ ಎನ್ನುವುದು ಲಕ್ಷಾಂತರ ಜನರಿಗೆ ಉದ್ಯೋಗ ಅದು ಕೊಟ್ಟಿದೆ, ಆಯಿತಾ. ನೀವು RTI ಎನ್ನುವುದು ಸರ್ಕಾರದ ನಡವಳಿಕೆಗಳು ಏನಿದೆ ಅದು ಹೆಚ್ಚು ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ನಡೆಯಬೇಕಂತ ಏನಿದೆ, ಅದಕ್ಕಾಗಿ ಅದನ್ನು ತಂದರು. ನೀವು ಕ್ವಶನ್, ಒಬ್ಬ ಸಾಮಾನ್ಯ ನಾಗರಿಕನಿಗೂ ಕೂಡ ಸರ್ಕಾರದಲ್ಲಿ ಏನು ನಡೀತಿದೆ ಅಂತ ಕೇಳಿ ತಿಳ್ಕೊಳ್ಳುವ ಹಕ್ಕು ಅವನಿಗೆ ಕೊಟ್ಟರು.
ಆಹಾರ ಭದ್ರತೆ ಕಾಯ್ದೆಯಿಂದಾಗಿ ಅನ್ನಭಾಗ್ಯ ಎಲ್ಲ ಬಂತು. ನೀವು ಮೂಲಭೂತ ಹಕ್ಕು ಮಾಡಿದ್ರಿಂದ ಶಿಕ್ಷಣವನ್ನು ಲೂಪೋಲ್ಸ್ಗಳಿದೆ, ದೋಷಗಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದೆ ಅದರಲ್ಲಿ. ಅದರಿಂದ ಅವರ ಎರಡನೇ ಪಾರ್ಟ್ ಇದು ಏನಿದೆ ಅದು ಭಾಳ ಚೆನ್ನಾಗಿ ಮಾಡಿದರು. ಆದರೆ ನನಗೆ ನನ್ನ ಪರ್ಸ್ನಲ್ ಒಪಿನಿಯನ್, ನಾನು ಅವರನ್ನು ನೋಡಿದಾಗ ಅನಿಸ್ತು, ಅವ್ರು 2009ಕ್ಕೆ ಇಲೆಕ್ಷನ್ ಬಂದಾಗ ಅವ್ರು ಎರಡನೇ ಬಾರಿಗೆ ಪ್ರಧಾನಮಂತ್ರಿ ಆಗಬಾರ್ದು. ಯಾಕೆಂದ್ರೆ ಅವ್ರು ಆಗುದಿದ್ರೆ ಅವ್ರು ಇಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು, ಡೈರೆಕ್ಟ್ ಇಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು. ಅವ್ರು ಯಾವತ್ತು ಅವರು 1999ರಲ್ಲಿ ಒಮ್ಮೆ ಡೆಲ್ಲಿಯಲ್ಲಿ ಕಂಟೆಸ್ಟ್ ಮಾಡಿದ್ ಬಿಟ್ರೆ, ಡೆಲ್ಲಿ ಸೌತ್ ಅಲ್ಲಿ ಮಾಡಿದ್ರು, ಸೋತು ಹೋದ್ರು. ಅದರ ನಂತರ ಅವರು ಕಂಟಿನ್ಯೂಸ್ ಆಗಿ ರಾಜ್ಯಸಭಾ ಮೆಂಬರ್ ಆಗಿದ್ರು. ಒಬ್ಬ ಪ್ರಧಾನಮಂತ್ರಿ ಆದಾಗ ಅದು ಅನಿರೀಕ್ಷಿತ. ಸೋನಿಯಾ ಗಾಂಧಿ ಅವರು ನಾನು ಆಗುದಿಲ್ಲ ಅಂತ ಬಿಟ್ಟರು, ಇವರ ಹೆಸರು ಹೇಳಿದ್ರು, ಇವರು ಆದ್ರು. 2009ಕ್ಕೆ ಬಂದಾಗ ಅವರಿಗೆ ಒಂದು ಆಪ್ಷನ್ ಇತ್ತು, ಆಯ್ತು ನಾನು 5 ವರ್ಷ ಮಾಡಿದ್ದೇನೆ, ನಾನು ಇನ್ನು ರಿಟೈರ್ಡ್ ಆಗ್ತೇನೆ ಅಂತ ಹೇಳ್ಬೋದಿತ್ತು. ಅವರು ಹೇಳಿದ್ರೆ ಬಹುಶಃ ದೇಶದ ರಾಜಕೀಯ ಬೇರೆ ತಗೊಳ್ತಿತ್ತ ಏನೋ ಗೊತ್ತಿಲ್ಲ, ಬೇರೆ ಯಾರಾದ್ರೂ ಆಗ್ತಾ ಇದ್ರು. ಇವರು 2009ರ ನಂತರ ಅವ್ರಿಗೆ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ. ಈ ಕೆಲವು ಹಕ್ಕುಗಳು ಬಂದಿದ್ರ ನಂತರ, ಅದರ ನಂತರ ಕಾಮನ್ವೆಲ್ತ್ ಹಗರಣ, 2G ಹಗರಣ, ಈ ಹಗರಣಗಳೆಲ್ಲವೂ ಶುರುವಾಯಿತು. ಅವ್ರಿಗೆ ಅದು ಮ್ಯಾನೇಜ್ ಮಾಡ್ಲಿಕ್ಕೆ ಆಗಿಲ್ಲ ನನ್ನ ಪ್ರಕಾರ. ಈಗ ನೀವು ಮಿತ್ರ ಪಕ್ಷಗಳಿರ್ತೀರಿ, ಈಗ DMK ಇರುತ್ತೆ. DMK ನೀವು ಆ 2G ಸ್ಪೆಕ್ಟ್ರಮ್ನ ಇದಕ್ಕೆ ಸೈನ್ ಹಾಕದಿದ್ರೆ ಅವರು ವಿಡ್ರಾ ಮಾಡ್ಕೊಳ್ಬೋದು. ಇಂಥ ಸಮಸ್ಯೆಗಳಿರುತ್ತೆ ಅಲ್ವಾ. ಸೊ ಅವರಿಗೆ ಬೋಲ್ಡರ್ ಡಿಸಿಷನ್ ತಗೊಳ್ಳಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಎರಡನೇ ಅವಧಿ ಈ ಹಗರಣಗಳಿಂದ ತುಂಬ ಹೋಯಿತು. ಅದರ ನಂತರ ನಿಮಗೆ ಗೊತ್ತಿದೆ, ಭ್ರಷ್ಟಾಚಾರದ ವಿರೋಧಿ ಕಾಯ್ದೆಗಳೆಲ್ಲ, ಆಂದೋಲನಗಳೆಲ್ಲ ಶುರುವಾಗಿ ಮತ್ತು ಆ UP ಅದಕ್ಕೆ ಬಲಿಯಾಯಿತು. ಇದರಲ್ಲಿ ತಮಾಷೆ ಸಂಗತಿ ಒಂದಿದೆ, ನಾನು ಅದನ್ನು ನನ್ನ ಪತ್ರಿಕೆ ಕಾಲಮ್ಗಳಲ್ಲಿ ಬರೆದಿದ್ದೆ. ಅದು ಈ ದೇಶದಲ್ಲಿ ಅವ್ರು ಹೇಳಿದ್ರಲ್ಲ, ಒಂದು 5 ಕೋಟಿ ಇದ್ರು, ಅದು 35 ಕೋಟಿ ಆಗ್ತದೆ ಮಧ್ಯಮ ವರ್ಗ ಅಂತ. ಆ ಮಧ್ಯಮ ವರ್ಗವನ್ನು ಬೆಳೆಸಿದ್ದು ಮನಮೋಹನ್ ಸಿಂಗ್. ನೀವು ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಇದ್ದದ್ದು ಆ ಮಧ್ಯಮ ವರ್ಗನೇ. ಸ್ಯಾಲ್ರಿಡ್ ಕ್ಲಾಸ್, ಗೌರ್ಮೆಂಟ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಸ್ಯಾಲ್ರಿಡ್ ಏನಿದೆ ಅದೇ ಮಧ್ಯಮ ವರ್ಗ ಇತ್ತು.